ನಿನ್ನೆ ಪ್ರಕಾಶ್ ರಾಜ್ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಬುರ್ಡೆ ಚಿನ್ನಯ್ಯ ಅವನು ಒಂದು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕಿದ. ಅದರಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖವನ್ನು ಮಾಡಿದ್ದಾನೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಸಿಕ್ಕಾಕ್ಕೊಂಡಿದ್ದಾರೆ. ಹೌದು, ನಾನು ಮಾಡಿದ್ದೇನೆ, ನಾನು ಹೇಳಿದ್ದೀನಿ, ಮತ್ತು ಧರ್ಮಸ್ಥಳದ ಸಂಬಂಧಪಟ್ಟಾಗೂ ಕೂಡ ಮತ್ತು ಆ ಮೊಹಂತಿ ಅಂತನ್ನುವಂಥದ್ದು ಯಾರು ಇನ್ಚಾರ್ಜ್ IO ಇದ್ದರು ಅವರಿಗೆ ನಾನು ಭೇಟಿಯಾಗಿದ್ದೀನಿ, ಅವ್ರಿಗೂ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತನ್ನುವಂಥದ್ದು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಹೇಳೋದು SIT ಇವತ್ತು ಸಂಪೂರ್ಣವಾಗಿ ಅವರನ್ನು ಬಂಧನ ಮಾಡಿ, ಅರೆಸ್ಟ್ ಮಾಡಿ, ಎನ್ಕ್ವೈರಿ ಮಾಡಬೇಕು. ಇದರ ಹಿಂದೆ ಇರುವಂಥ ನಿಮ್ಮ ಮಾನಸಿಕತೆ ಏನು? ನೀವು ನಾಸ್ತಿಕವಾದಿ, ನೀವು ಕಮ್ಯುನಿಸ್ಟ್ರು, ನೀವು ಧರ್ಮದ್ರೋಹಿಗಳು, ಹಿಂದೂ ದ್ರೋಹಿಗಳಿದ್ದಾರೆ ಅಂತ ಅನ್ನೋದು ಜಗಜ್ಜಾಹಿರಿದೆ. ಸೊ ಇಂಥ ಇದರಲ್ಲಿ ನೀವು ಧರ್ಮಸ್ಥಳ ವರ್ಷಗಟ್ಟಲೆ ಅದನ್ನು ಕುಲಗೆಡಿಸ್ಬಿಟ್ರಲ್ಲ, ಆ ನಂಬಿಕೆ ವಿಶ್ವಾಸವನ್ನು ಹಾಳು ಮಾಡಿಬಿಟ್ರಲ್ಲ. ಸೊ ಅದರ ಹಿಂದೆ ಇರುವಂಥ ನಿಮ್ಮ ಈ ಕುತಂತ್ರ, ನಿಮ್ಮ ಷಡ್ಯಂತ್ರ ಇವತ್ತು ಹೊರಬಿದ್ದಿದೆ. ನೀವು ಸ್ಪಷ್ಟೀಕರಣ ಕೊಟ್ಟಂಥ ಸಮಯದಲ್ಲಿ ನೀವು ಬಹಳ ಒಪ್ಕೊಂಡಿದ್ದೀರಿ ಅದನ್ನು. ನಾನು ಹೇಳೋದು SIT ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಬೇಕು, ಇಮ್ಮಿಡಿಯೇಟ್ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಸೊ ಈ ರೀತಿಯ ಪ್ರಕಾಶ್ ರಾಜ್ ಅವರು, ನೀವು ನಟ ಇದ್ದೀರಿ, ಖಳನಟ ಇದ್ದೀರಿ, ನಿಮಗೆ ಸಲ್ಯೂಟ್ ಹೊಡಿತೀವಿ ನಾವು. ಅಂದರೆ ಎಲ್ಲ ಬಹುಭಾಷಿಕ ನಟ, ಖಳನಟ ಇದ್ದೀರಿ ನೀವು. ಆದರೆ ಆ ಖಳನಟ ವಾಸ್ತವಿಕ ಜೀವನದಲ್ಲಿ ಅದನ್ನು ಅನುಸರಣೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಬಗ್ಗೆ ಭಾಳ ದೊಡ್ಡ ನಟನ ಬಗ್ಗೆ ಒಂದು ಗೌರವ ಇದೆ, ಆದರೆ ವಾಸ್ತವಿಕ ಜೀವನದಲ್ಲಿ ರಾಮನ ಬಗ್ಗೆ ಮಾತನಾಡೋದು, ರಾಮಾಯಣ ಬಗ್ಗೆ ಮಾತಾಡೋದು, ಹಿಂದೂಗಳ ಬಗ್ಗೆ ಮಾತಾಡೋದು, ಇದೆಲ್ಲವೂ ಕೂಡ ನಾವು ಇದನ್ನು ಒಪ್ಪೋದಿಲ್ಲ ಅಂತನ್ನುವಂಥದ್ದು. ಧರ್ಮಸ್ಥಳ ಬರೀ ಅಲ್ಲಿ ದೇವಸ್ಥಾನ ಅಂತ ಅಷ್ಟೇ ಅಲ್ಲ, ಅಲ್ಲಿ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಅನಾಥಾಶ್ರಮಗಳಿರ್ಬೋದು, ನೈಸರ್ಗಿಕ ಚಿಕಿತ್ಸೆ ಇರ್ಬೋದು, ಹೀಗೆ ಅನೇಕ ಸಾಮಾಜಿಕ ಚಟುವಟಿಕೆಯ ಕೇಂದ್ರ ಆದಂಥ ಆ ಸ್ಥಳವನ್ನು ಸರ್ಕಾರವೂ ಕೂಡ ಮಾಡಲಾರ್ದಷ್ಟು ಕೆಲಸವನ್ನು ಇವತ್ತು ಆ ಧರ್ಮಸ್ಥಳದ ಮೂಲಕ ಆಗ್ತಾ ಇರುವಂಥದ್ದು. ನಿಮ್ಮ ಅದನ್ನು ಕೆಡಿಸುವಂತಹ ಪ್ರಯತ್ನ ಮಾಡಿದಾರಲ್ಲ, ನಾನು ಹೇಳ್ತೇನೆ, ಇದನ್ನು ಖಂಡಿಸ್ತಾ ಇದ್ದೇನೆ, ವಿರೋಧಿಸ್ತಾ ಇದ್ದೇನೆ, ಧಿಕ್ಕಾರ ಹೇಳ್ತಾ ಇದ್ದೀನಿ. ಇದು ನಿನ್ನೆ ಪ್ರಕಾಶ್ ರಾಜ್ ಅವರು ಬೆಂಗಳೂರಿನಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ. ಬುರ್ಡೆ ಚಿನ್ನಯ್ಯ ಅವನು ಒಂದು ಹೈಕೋರ್ಟಿಗೆ ಒಂದು ಅರ್ಜಿ ಹಾಕಿದ. ಅದರಲ್ಲಿ ಪ್ರಕಾಶ್ ರಾಜ್ ಅವರ ಹೆಸರು ಉಲ್ಲೇಖವನ್ನು ಮಾಡಿದ್ದಾನೆ. ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಸಿಕ್ಕಾಕ್ಕೊಂಡಿದ್ದಾರೆ. ಹೌದು, ನಾನು ಮಾಡಿದ್ದೇನೆ, ನಾನು ಹೇಳಿದ್ದೀನಿ, ಮತ್ತು ಧರ್ಮಸ್ಥಳದ ಸಂಬಂಧಪಟ್ಟಾಗೂ ಕೂಡ ಮತ್ತು ಆ ಮೊಹಂತಿ ಅಂತನ್ನುವಂಥದ್ದು ಯಾರು ಇನ್ಚಾರ್ಜ್ IO ಇದ್ದರು ಅವರಿಗೆ ನಾನು ಭೇಟಿಯಾಗಿದ್ದೀನಿ, ಅವ್ರಿಗೂ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ಅಂತನ್ನುವಂಥದ್ದು ಪ್ರಕಾಶ್ ರಾಜ್ ಅವರು ಒಪ್ಕೊಂಡಿದ್ದಾರೆ. ನಾನು ಹೇಳೋದು SIT